ಹಲೋ ಗಾಯ್ಸ್, ನಮಸ್ಕಾರ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ತಿಳಿಯೋಣ. ಡೆಮೋವನ್ನು ಹಾಕ್ತಿದ್ದೇನೆ ಅಷ್ಟೇ. ಇನ್ನು ಮುಂದೆ ವಿಜಯನಗರದ ಬಗ್ಗೆ ಪ್ರತಿಯೊಂದು ಭಾಗವನ್ನು ತಿಳಿಸುತ್ತೇನೆ. ಇಂದಿಗೂ ಎಂದೆಂದಿಗೂ ಮರೆಯಲಾಗದ ಸಾಮ್ರಾಜ್ಯ, ಅದುವೇ ನಮ್ಮ ವಿಜಯನಗರ ಸಾಮ್ರಾಜ್ಯ. ಆ ಸಾಮ್ರಾಜ್ಯ ಅಳಿದು ಹೋದರೂ ಆ ಸಾಮ್ರಾಜ್ಯದ ಗತವೈಭವ ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲದ ಸಾಮ್ರಾಜ್ಯ ಎಂದರೂ ತಪ್ಪಾಗಲಾರದು. ವಿಜಯನಗರ ಸಾಮ್ರಾಜ್ಯವು 1336ರಿಂದ 1646ರವರೆಗೆ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಮತ್ತು ಸಮೃದ್ಧಿಗೆ ಹೆಸರಾದ ಒಂದು ಸುವರ್ಣಯುಗವಾಗಿತ್ತು. ಹಂಪಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಸಾಮ್ರಾಜ್ಯವು ತುಂಗಭದ್ರಾ ನದಿ ದಡದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಉತ್ತುಂಗಕ್ಕೇರಿ ವಿದೇಶಿ ಪ್ರವಾಸಿಗರಿಂದ ರೋಮ್ ನಗರದಂತೆಯೇ ಗತವೈಭವಯುತವಾಗಿ ಬಣ್ಣಿಸಲ್ಪಟ್ಟಿತು. ಇದು ಕಲೆ ಮತ್ತು ಸಂಸ್ಕೃತಿ ಮತ್ತು ಹಿಂದೂ ಧರ್ಮದ ರಕ್ಷಕವಾಗಿ ವಿರಾಜಿಸಿತು. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಮತ್ತು ಕಲೆಗಳು. ಹಂಪಿ ವಿರೂಪಾಕ್ಷ ದೇವಾಲಯ, ವಿಠ್ಠಲ ದೇವಾಲಯ, ಕಲ್ಲಿನ ರಥ, ಕಮಲ್ ಮಹಲ್, ನರಸಿಂಹನ ವಿಗ್ರಹಗಳು ವಿಜಯನಗರದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಗಳಾಗಿವೆ. ಕೃಷ್ಣದೇವರಾಯನ ಕಾಲದಲ್ಲಿ ಸಾಮ್ರಾಜ್ಯವು ಸಾಹಿತ್ಯ ಮತ್ತು ಕಲೆಗೆ ಅಪಾರ ಪ್ರೋತ್ಸಾಹ ದೊರೆಯಿತು. ಆತನ ಆಸ್ಥಾನದಲ್ಲಿದ್ದ ತೆಲುಗು ಸಾಹಿತಿಗಳು ಮತ್ತು ಕನ್ನಡ ಕವಿಗಳು ಸಾಹಿತ್ಯಿಕ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದ್ದರು. ಸಾಮ್ರಾಜ್ಯವು ವ್ಯಾಪಾರ ಮತ್ತು ಕೃಷಿ ನೀರಾವರಿ ವ್ಯವಸ್ಥೆಯಲ್ಲಿ ಅತ್ಯಂತ ಮುಂದುವರೆದಿತ್ತು. ಪೋರ್ಚುಗೀಸ್ ಪ್ರವಾಸಿಗರಾದ ಡೊಮಿಂಗೋ ಪಯಾಸ್ ಮತ್ತು ಅಬ್ದುಲ್ ರಜಾಕ್ ನಗರದ ಸಂಪತ್ತು ಮತ್ತು ಸುಸಜ್ಜಿತ ಮಾರುಕಟ್ಟೆಗಳನ್ನು ಕೊಂಡಾಡಿದ್ದಾರೆ. ಹಿಂದೂ ಧರ್ಮ, ಕಲೆ, ಸಂಗೀತ ಮತ್ತು ಭರತನಾಟ್ಯಗಳಿಗೆ ಹೆಚ್ಚಿನ ಬೆಂಬಲ ಸಿಕ್ಕಿತು. 1ನೇ ಹರಿಹರ ಮತ್ತು ಬುಕ್ಕರಾಯರಿಂದ ಸ್ಥಾಪಿತವಾದ ಈ ಸಾಮ್ರಾಜ್ಯವು ದಕ್ಷಿಣ ಭಾರತವನ್ನೇ ವಿದೇಶಿ ಆಕ್ರಮಣಗಳಿಂದ ರಕ್ಷಿಸಿ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯಿತು. 1565ರ ತಾಳಿಕೋಟೆ ಕದನದ ನಂತರ ಈ ವೈಭವವು ಅವನತಿಯತ್ತ ಸಾಗಿದರೂ ಇಂದಿಗೂ ಹಂಪೆಯ ಸ್ಮಾರಕಗಳು ಅದರ ಅಳಿಸಲಾಗದ ಕೀರ್ತನೆಗಳನ್ನು ಸಾರುತ್ತಿವೆ. ಗೆಳೆಯರೇ, ಇದು ಡೆಮೋ. ಇನ್ನು ಮುಂದೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರತಿಯೊಂದು ಭಾಗಗಳನ್ನಾಗಿ ಮಾಡಿ ವಿಡಿಯೋಗಳನ್ನು ಹಾಕುತ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.